ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಎಮರ್ಜಿಂಗ್ ಲೀಡರ್ ವಿಶೇಷ ಕಾರ್ಯಕ್ರಮ. ನಾನು ಪ್ರತಿಭಾ ಪ್ರಕಾಶ್. ವೀಕ್ಷಕರೇ, ಎಮರ್ಜಿಂಗ್ ಲೀಡರ್ ಅನ್ನುವಂತಹ ಪದ ಕೇಳ್ತಾ ಇದ್ದ ಹಾಗೆ ನಿಮ್ಗೆ ಅನ್ಸುತ್ತೆ ಒಬ್ಬ ಸಮಾಜದಲ್ಲಿ ಉನ್ನತ ವ್ಯಕ್ತಿಗಳನ್ನ ಅಥವಾ ಉದ್ಯೋಗದಲ್ಲಾಗಿರಬಹುದು, ರಾಜಕಾರಣದಲ್ಲಾಗಿರಬಹುದು, ಸೋಷಿಯಲ್ ಸರ್ವಿಸ್ ಅಲ್ಲಾಗಿರಬಹುದು, ಲೀಡರ್ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಏನೆಲ್ಲ ಕ್ವಾಲಿಟೀಸ್ ಬೇಕು, ಹೇಗೆ ತಮ್ಮ ಜೀವನದಲ್ಲಿ ತಮ್ಮನ್ನ ತಾವು ಶಾರ್ಪ್ ಮಾಡ್ಕೊಳ್ತಾ ಹೋಗಬೇಕು, ಹಂತ ಹಂತವಾಗಿ ತಿದ್ದಿ ತೀಡಿ ಒಂದು ಶಿಲೆ ಅಂತ ನಾವೇನ್ ಕರಿತೀವಲ್ಲ ಆ ರೀತಿಯಾಗಿ ಲೀಡರ್ ಆಗಬೇಕು ಅಂದ್ರೆ ಸಾಕಷ್ಟು ರೀತಿಯಾದಂತಹ ಶ್ರಮ ಇರುತ್ತೆ, ಜೊತೆಗೆ ಸಹಕಾರವೂ ಬೇಕಾಗತ್ತೆ. ಸೋಷಿಯಲ್ ಸರ್ವಿಸ್ ಮಾಡ್ತೀವಿ ಅಂತ ಎಲ್ಲರೂ ಬರ್ತಾರೆ, ಬಟ್ ಎಲ್ಲರೂ ಕೂಡ ಕ್ಲಿಕ್ ಆಗೋದಕ್ಕಾಗಲ್ಲ. ಏನೆಲ್ಲ ಕ್ವಾಲಿಟೀಸ್ ಇರಬೇಕು, ಹಾಗೆ ಯಾವ ರೀತಿಯಾಗಿ ಸಮಾಜ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಬೇಕು, ಅದಾದ ನಂತರ ರಾಜಕಾರಣಕ್ಕೆ ಬರುವಂತಹ ಯಾರಿಗಾದ್ರೂ ಒಂದು ಚೈತನ್ಯ ಇರಬಹುದು ಅಥವಾ ಒಂದು ರೀತಿಯಾದಂತಹ ಆಸಕ್ತಿ ಇದ್ರೆ ಯಾವ ಕಾರಣಕ್ಕಾಗಿ ರಾಜಕಾರಣ ಅಂದ್ರೆ ಏನು, ರಾಜಕಾರಣದಲ್ಲಿ ನಾವು ಪ್ರಾಮಾಣಿಕವಾದಂತಹ ಸೇವೆ ಮಾಡೋದಕ್ಕೆ ಜನ ಯಾವ ರೀತಿಯಾಗಿ ನಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರೆ, ನಾವು ಜನಕ್ಕೆ ಬೇಕಾಗಿರುವಂತಹ ಕೊಡುಗೆಗಳನ್ನು ಯಾವ ರೀತಿಯಾಗಿ ಪ್ರಾಮಾಣಿಕವಾಗಿ ಕೊಡ್ತಾ ಹೋಗಬೇಕು ಅನ್ನೋದಕ್ಕೆ ಒಂದು ದೈತ್ಯ ಉದಾಹರಣೆ ಅಂತ ನಾವು ಕರಿಬಹುದು. ಇವತ್ತಿನ ಒಂದು ವಿಶೇಷ ಅತಿಥಿ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಮೊದಲನೇದಾಗಿ ಇವರು ಟೀಚರ್ಸ್ ಕೆಪಿಸಿಸಿಯ ಟೀಚರ್ಸ್ ಸೆಲ್ ನ ಸ್ಟೇಟ್ ಕೋ ಚೇರ್ಮನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್. ಸರ್, ಒಂದು ಕಡೆ ರಾಮೋಜಿ ಗೌಡ ಅಂದ ಕೂಡಲೇ ಪ್ರತಿಯೊಬ್ಬರಿಗೂ ಕೂಡ ಆಕ್ಸೆಸಬಲ್ ಇದ್ದೀರಿ. ಏನೇ ಸಮಸ್ಯೆಗಳಿದ್ರು ಅವ್ರ ಮನೆ ಬಾಗ್ಲಿಗೆ ಹೋದ್ರೆ ಅಥವಾ ಅವರನ್ನ ಒಂದು ಕಾಲ್ ಮಾಡಿದ್ರು ಸಹ ಪಿಕ್ ಮಾಡಿ ನಮ್ಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋ ಮಟ್ಟಕ್ಕೆ ಜನ ಪ್ರತಿಕ್ರಿಯೆನ ಕೊಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಲೀಡರ್ ಕ್ವಾಲಿಟೀಸ್ ಇರಲ್ಲ ಅಥವಾ ಲೀಡರ್ಶಿಪ್ ಅನ್ನೋದು ಬರಲ್ಲ. ಎಲ್ಲರೂ ಸಮಾಜ ಸೇವೆ ಮಾಡ್ತೀವಿ ಅಂತ ಬರ್ತಾರೆ, ಬಟ್ ಒಂದು ಹಂತಕ್ಕೆ ರೀಚ್ ಆಗೋದ್ರೊಳಗೆ ಸಾಕಾಗಿ ಹೋಗ್ಬಿಡ್ತಾರೆ, ನಮಗೆ ಬೇಡಪ್ಪ ಇದು ಅನ್ನೋ ರೀತಿಯಲ್ಲಿ. ನಿಮ್ಮ ಒಂದು ಸ್ಫೂರ್ತಿ ಏನು, ಜೊತೆಗೆ ನಿಮ್ಮ ಬಲ ಏನು, ಯಾಕೆ ಈ ಫೀಲ್ಡ್ ಬರಬೇಕು ಅಂತ ಅನ್ಸಿದ್ದು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ? ಆ್ಯಕ್ಚುಲಿ ನಾನು ಬೇಸಿಕಲಿ ಒಬ್ಬ ಟೀಚರ್ ಆಗಿ ಕೆಲಸದಲ್ಲಿದ್ದವು. ನಾನು ಸುಮಾರು ಒಂದು 14 ವರ್ಷ ಶಿಕ್ಷಕರ ಸೇವೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಶಿಕ್ಷಕನಾಗಿ ನಾನು ಹಲವಾರು ಸಂಘಟನೆಗಳಲ್ಲಿ ನಾನು ತೊಡಸ್ಕೊಂಡೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅಧ್ಯಕ್ಷನಾಗಿದ್ದೆ, ರಾಜ್ಯದ ಉಪಾಧ್ಯಕ್ಷನಾಗಿದ್ದೆ, ಸರ್ಕಾರಿ ನೌಕರ ಸಂಘದಲ್ಲಿ ರಾಜ್ಯದ ಉಪಾಧ್ಯಕ್ಷನಾಗಿದ್ದೆ. ನಾನೇ ಬೆಂಗಳೂರು ನಗರ ಜಿಲ್ಲೆಯ ಶಿಕ್ಷಕರ ಪತ್ತಿನ ಸಹಕಾರ ಸಂಘ ಅಂತ ಒಂದು ಮಾಡಿದೆ, ಅದರ ಸಂಸ್ಥಾಪಕ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ಹಾಗಾಗಿ ಈ ಸಂಘಟನೆಗಳಲ್ಲಿ ಹೆಚ್ಚು ಗುರುತಿಸ್ಕೊಂಡು ಆ ಶಿಕ್ಷಕರ ಜೊತೆಯಲ್ಲಿ ಒಡನಾಟ ಇದ್ದಿದ್ದು, ಆ ಸೇವೆ ನೋಡಿ ಹಲವಾರು ಶಿಕ್ಷಕರು ಈ ಒಂದು ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರದಲ್ಲಿ ಯಾಕೆ ನೀವು ಸ್ಪರ್ಧೆ ಮಾಡಬಾರ್ದು, ನೀವು ಯಾಕೆ ಭಾಗವಹಿಸಬಾರ್ದು ಅಂದಾಗ ನಾನು ಒಂದು ನಿರ್ಧಾರವನ್ನು ತಗೊಂಡು ಈ ಒಂದು ಸೇವೆಗೆ ಬಂದೆ. ಆವತ್ತಿಂದನೂ ಸಹ ಅಷ್ಟೇ, ನಾನು ಯಾವತ್ತು ನೀವೇನು ಹೇಳ್ತಾ ಇದ್ದೀರಾ, ಎನಿ ಟೈಮ್ ಯಾರೇ ಕಾಲ್ ಮಾಡಿದ್ರು, ಯಾರೇ ಏನೇ ಸಮಸ್ಯೆ ಅಂತಂದರು, ನಾನು ನಿಸ್ವಾರ್ಥವಾಗಿ ಯಾವುದೇ ಸ್ವಾರ್ಥ ಇಲ್ಲದ ರೀತಿಯಲ್ಲಿ ಅವ್ರಿಗೆ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹಾಗಾಗಿ ಎಲ್ಲೋ ಒಂದು ಕಡೆ ಒಬ್ಬ ಶಿಕ್ಷಕ ಇವತ್ತು ಕೆಲವೇ ಮತಗಳ ಅಂತರದಿಂದ ನಾನು ಸೋತೆ ಅಷ್ಟೇ ಲಾಸ್ಟ್ ಟೈಮ್ 2018ರಲ್ಲಿ. ಹಾಗಾಗಿ ಆ ವಿಶ್ವಾಸ ಪ್ರೀತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಹೊರತು ಯಾವತ್ತೂ ನನ್ನ ಜೊತೆಲಿ ಬಂದಿರತಕ್ಕಂಥ ಒಬ್ಬ ಸ್ನೇಹಿತ ನನ್ನ ಬಿಟ್ಟು ಹೋದಂಥ ಸಂದರ್ಭನೇ ಇಲ್ಲ. ನಿಜ ಸರ್. ಸರ್, ಇನ್ನು ನೀವು ಆ ಕ್ಷೇತ್ರದಲ್ಲಿ ನಿಮ್ಮ ಕ್ಷೇತ್ರದ ಜನರಿಗೆ ಸಮಾಜ ಸೇವೆ ಅಂತ ಹೇಳ್ಬಿಟ್ರೆ ಬರೀ ಬಾಯಿ ಮಾತಿಗೆ ಅಷ್ಟೇ ಅದು ಸೀಮಿತ ಆಗಲ್ಲ, ಯಾಕಂದ್ರೆ ಕಾರ್ಯರೂಪಕ್ಕೂ ಬರಬೇಕು. ಒಂದಷ್ಟು ಸ್ಕಿಲ್ ಡೆವಲಪ್ಮೆಂಟ್ ಗಳ ಮೇಳ ನಡೆಸೋದಾಗಿರಬಹುದು, ಜಾಬ್ಗಳಿಗೆ ರಿಲೇಟೆಡ್ ಸಂಬಂಧಪಟ್ಟ ಹಾಗೆ ಈಗ ಜಾಬ್ ಮಾಡಬೇಕು ಹೌದು, ಬಟ್ ಅದಕ್ಕೆ ಒಂದಷ್ಟು ಪೂರ್ವ ತಯಾರಿ ಬೇಕು. ಅಂತಹ ನಿಟ್ಟಿನಲ್ಲೂ ಕೂಡ ನೀವು ತೊಡಗಿಸ್ಕೊಂಡಿದ್ದೀರಿ. ಹೇಗೆ ನಡೆಯುತ್ತೆ ಈ ಪ್ರೋಸೆಸ್? ನಾನು ಮೊದಲನೇದಾಗಿ ಈ ಒಂದು ಚುನಾವಣೆಗೆ 2012ರಲ್ಲಿ ಸ್ಪರ್ಧೆ ಮಾಡಿದಾಗ ಆ ಸ್ವತಂತ್ರ ಸಂದರ್ಭದಲ್ಲಿ ಸುಮಾರು ಜನ ಬರೋರು ನನ್ನ ಹತ್ರ, ಸರ್ ನಮ್ಮ ಮಗನಿಗೊಂದು ಜಾಬ್ ಕೊಡಿಸಿ, ನನ್ನ ಮಗಳಿಗೊಂದು ಜಾಬ್ ಕೊಡಿಸಿ ಅಂತ. ಅವ್ರು ಅಂದ್ಕೊಂಡ್ಬಿಟ್ಟಿರ್ತಾರೆ MLC ಕ್ಯಾಂಡಿಡೇಟ್ ಅಂದರೆ ಇವ್ರು ಸುಮಾರು ಕಂಪ್ನಿಗಳು ಪರಿಚಯ ಇರ್ತವೆ ಹಂಗೆ ಅಂತ. ಆ ಸಂದರ್ಭದಲ್ಲಿ ಯೋಚನೆ ಮಾಡಿದ್ರೆ ಸುಮಾರು ಜನಕ್ಕೆ ಒಂದು ಗೊತ್ತಿರ್ತಕ್ಕಂಥವ್ರು ಒಂದು 50 ಜನ ಕಳಿಸಿ 1 or 2 ಜಾಬ್ ಸಿಗೋದು. ಆವಾಗ ನೆಕ್ಸ್ಟ್ ಪ್ಲೇಸ್ ಇನ್ಫೋ ಅಂತ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಒಂದು IT ಕಂಪ್ನಿಯನ್ನು ಮಾಡಿ ಕನ್ಸಲ್ಟೆನ್ಸಿ ಒಂದು ಸ್ಟಾರ್ಟ್ ಮಾಡಿ ಅದ್ರ ಮುಖಾಂತರ ಒಂದು 600-700 ಕಂಪ್ನಿಗಳನ್ನು ನಾನು ಟಚ್ ಮಾಡಿ ಯಾರೆಲ್ಲ ನನಗೆ ಬರ್ತಾರೆ ನನ್ನ ಹತ್ರ, ಏನು ಬರೀ ಡಿಗ್ರಿ ಆಗಿರಬೇಕು ಅಂತಿಲ್ಲ, SLC PUC ಡಿಗ್ರಿ, ಯಾರಿಗೆ ಪಾಪ ಕೆಲವ್ರಿಗೆ ಏನಂತಾರೆ ಕ್ಯಾಂಪಸ್ ಸೆಲೆಕ್ಷನ್ ಆಗೋಗ್ತಾರೆ. ನನ್ನ ಹತ್ರ ಬರೋರು ಯಾರು ಅಂತಂದ್ರೆ ಅಲ್ಲಿ ಎಲ್ಲೂ ಸಲ್ಲದವನು ಇಲ್ಲಿ ಸಲ್ತ ಅಂತ ನನ್ನ ಹತ್ರ ಬರ್ತಾರೆ. ಅಂಥ ಸಂದರ್ಭಗಳಲ್ಲಿ ನಾನು ಅವ್ರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಇಂಥ ಗೊತ್ತಿರ್ತಕ್ಕಂಥ ಕಂಪ್ನಿಗಳಿಗೆ ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಆ ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಏನು ಮಾಡಿದೆ, ಆಮೇಲೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಕೇವಲ ನನ್ನ ಆಫೀಸ್ಗೆ ಬಂದು ಕೆಲವ್ರಿಗೆ ಮಾತ್ರ ಗೊತ್ತಾಗ್ತದೆ,
ಕೆಲವ್ರು ಮಾತ್ರ ಜಾಬ್ ಸಿಗ್ತಾ ಇದೆ ಅಂತೇಳಿ ನಾನೇನು ಮಾಡಿದೆ, ಜಾಬ್ ಫೇರ್, ಉದ್ಯೋಗ ಮೇಳಗಳನ್ನು ಸ್ಟಾರ್ಟ್ ಮಾಡಿದೆ. ಒಂದು ಉದಾಹರಣೆಯನ್ನು ಕೊಡ್ತೀನಿ ನಿಮಗೆ. ಕೋರಮಂಗಲದಲ್ಲಿ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವ್ರ ಜೊತೆಯಲ್ಲಿ ನಾವು ಉದ್ಯೋಗ ಮೇಳವನ್ನು ಸ್ಟಾರ್ಟ್ ಮಾಡಿದ್ವಿ. ಅವತ್ತು ಸರಿಸುಮಾರು 33,000 ಜನ ಬಂದರು, ಇಡೀ ರಾಜ್ಯಾದ್ಯಂತ ಬಂದರು. ನಾನೇನು ಬರೀ ಬೆಂಗಳೂರು ಪದವೀಧರ ಕ್ಷೇತ್ರ ಅಂತೇಳಿ 3 ಜಿಲ್ಲೆಗಳೆಲ್ಲ, ಇಡೀ ರಾಜ್ಯಾದ್ಯಂತ ಬಂದರು. ಆ ಕಡೆ ತಮಿಳುನಾಡಿಂದನೂ ಕೆಲವು ಜನ ಬಂದರು. ಅವತ್ತು ಒಂದೇ ದಿನ ಆದ್ಮೇಲೆ ನಿಮಗೆ ಒಂದು 700 ಕಂಪನಿಗಳನ್ನು ಕರೆಸಿದ್ವಿ. ಸುಮಾರು 9,000 ಜನಕ್ಕೆ ಕೆಲಸ ಕೊಟ್ಟೆ. ಒಬ್ಬರಿಗೆ ಕೆಲಸ ಕೊಡೋದು ಅಷ್ಟು ಈಸಿ ಅಲ್ಲ, ಇವತ್ತು ಸರ್ಕಾರದ ಕೈಯಲ್ಲ ಆಗಲ್ಲ. ಅಂಥವ್ರಿಗೆ ನಾವು ಆ ದಿನ ನಾವು ಬಂದಂಥ ಎಲ್ಲರಿಗೂ ಸಹ ಒಂದು ತಿಂಡಿ ವ್ಯವಸ್ಥೆ ಮಾಡಿದ್ವಿ, ಊಟದ ವ್ಯವಸ್ಥೆ ಮಾಡಿದ್ವಿ, ಕಾಫಿ ಟೀ ಕೊಟ್ಟಿದ್ವಿ, ಶಾಮಿಯಾನಗಳು ಹಾಕ್ಸಿದ್ವಿ, ಒಂದು 700 ಕಂಪನಿಗಳನ್ನು ಕರೆಸಿದ್ವಿ. ನನ್ನ ಎಂಪ್ಲಾಯ್ಸ್ ಒಂದು 200 ಜನ ಅದನ್ನು ಉಸ್ತುವಾರಿಯನ್ನು ನೋಡ್ಕೊಂಡಿದ್ರು. ಹಾಗಾಗಿ ಅದು ತುಂಬಾ ಸಂತೋಷ ಕೊಡ್ತು, ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು, ತುಂಬಾ ತೃಪ್ತಿ ಇದೆ. ಅದು ನನಗೆ ಇವತ್ತೆಲ್ಲ ಒಂದು ಕಡೆ ಆಶೀರ್ವಾದವಾಗಿ ನಿಂತಿದೆ. ಸರ್ಕಾರಿ ಶಾಲೆಗಳನ್ನ ದತ್ತು ಪಡೆದುಕೊಳ್ಳುವಂತಹ ಒಂದು ಕೆಲಸ, ಜಕ್ಸಂದ್ರದಲ್ಲಿ ಸರ್ಕಾರಿ ಶಾಲೆಗಳನ್ನ ದತ್ತು ಪಡೆದಿದ್ದೀರಿ. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಯಾವ ರೀತಿಯಾಗಿ ಒಂದು ಕೊಡುಗೆ ನೀಡಬೇಕು, ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು ಅನ್ನೋ ಮಾತಿದೆ. ಬಟ್ ಅದು ಮಾತಿಗೆ ಸೀಮಿತ ಆಗದೆ ನೀವು ಕಾರ್ಯರೂಪಕ್ಕೆ ತರ್ತಾ ಇದ್ದೀರಿ. ಹೇಗೆ ನಡೀತಾ ಇದೆ ಸರ್ ಈ ಕೆಲಸ? ನಾನು ಅದಕ್ಕೆ ಉದಾಹರಣೆ ಏನಂದ್ರೆ, ನಾನು ಒಬ್ಬ ಶಿಕ್ಷಕನಾಗಿದ್ದಾಗ ನನಗೊಂದು ಆಸೆ ಇತ್ತು, ನನ್ನ ಶಾಲೆಯನ್ನ ಇಡೀ ತಾಲೂಕಲ್ಲಿ ಮಾದರಿ ಶಾಲೆಯನ್ನು ಮಾಡಬೇಕು ಅಂತ ಹೇಳಿ. ನಾನು ವೀರಸಂದ್ರ ಇಂಡಸ್ಟ್ರಿಯಲ್ ಸರೌಂಡಿಂಗ್ ಅಲ್ಲಿ ಇದ್ದೆ. ಸುಮಾರು ನಾನು, ನಮ್ಮ HM ಮೀರಾಬಾಯಿ ಅಂತೇಳಿ, ಮತ್ತು ಅಲ್ಲಿ SDMC ಅಧ್ಯಕ್ಷರು SY ರಮೇಶ್ ಅಂತೇಳಿ, ನಾವು ಸುಮಾರು 2 months ಒಂದು 300 ಕಂಪನಿಗಳನ್ನು ಭೇಟಿ ಮಾಡಿ, ನಂದು ಸರ್ಕಾರಿ ಶಾಲೆ ಇದೆ, ನೀವ್ಯಾರನ್ನ ಸಹಾಯ ಮಾಡಿ ಆ ಶಾಲೆನ ಅಭಿವೃದ್ಧಿ ಮಾಡೋಣ ಅಂತ ಹೋದ್ವಿ. ಆ 3 ತಿಂಗಳ ಪ್ರಯತ್ನದಲ್ಲಿ ನನಗೆ ಸಿಕ್ಕಿದ್ದು 25,000ದಿಂದ 30,000 ಸಿಕ್ತು. ಏನೂ ಡೆವಲಪ್ ಮಾಡೋಕ್ಕಾಗಲಿಲ್ಲ. ನಾನು ನಿವೃತ್ತಿ ಆದ್ಮೇಲೆ ಒಂದು ಆಸೆ ಇತ್ತು, ನಾನು ರಿಟೈರ್ಡ್ ಆದ್ಮೇಲೆ ಆ ಶಾಲೆಗೆ ಹೋಗಿ ವಾರಕ್ಕೋ 15 ದಿನಕ್ಕೋ ಪಾಠ ಮಾಡಬೇಕು, ಆ ಒಡನಾಟ ಇದ್ಕೋ ಆ ಶಾಲೆನ ಅಭಿವೃದ್ಧಿ ಮಾಡಬೇಕು ಅಂತ. ಬಂದ್ರೆ ಈಗೇನು ಕಮಿಟ್ಮೆಂಟ್ಗಳಲ್ಲಿ, ರಾಜಕೀಯ ಬಿಸ್ನೆಸ್ಗಳಲ್ಲಿ ಆಗಲಿಲ್ಲ. ಹಾಗಾಗಿ ನಾನು ಜಕ್ಸಂದ್ರ ಶಾಲೆಯನ್ನ ಒಂದು ನಮ್ಮ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವ್ರ ಜೊತೆಯಲ್ಲಿ ಒಂದು ದತ್ತು ತಗೊಂಡು ಅದನ್ನು ಸುಮಾರು 80 ರಿಂದ 90 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಅದನ್ನು ಇವತ್ತು ಸರ್ಕಾರಿ ಶಾಲೆ ಇದೆಯಲ್ಲ, ಖಾಸಗಿ ಶಾಲೆಗಿಂತ ಉತ್ತಮವಾದಂಥ ಶಾಲೆ ಮಾಡಿದ್ವಿ. ತುಂಬಾ ಚೆನ್ನಾಗಿ ನಡೀತಾ ಇದೆ, ಆ ತೃಪ್ತಿ ಇದೆ. ಸರ್, ಮತ್ತೊಂದು ಕಡೆ ಚುನಾವಣೆ ಎಲೆಕ್ಷನ್ಸ್ ಅಂತ ಬಂದ ಸಂದರ್ಭದಲ್ಲಿ ಸಮಾಜ ಸೇವೆನೇ ಬೇರೆ, ರಾಜಕಾರಣನೇ ಬೇರೆ. ರಾಜಕಾರಣದಲ್ಲಿ ಒಂದಷ್ಟು ಬ್ಯಾಕ್ ಬೋನ್ ಇರಬೇಕು, ಸಪೋರ್ಟರ್ಸ್ ಇರಬೇಕು, ಅಥವಾ ಒಂದು ರೋಲ್ ಮಾಡೆಲ್ ಅಥವಾ ಗುರುಗಳು ಅಂತ ಇರಬೇಕು, ಗಾಡ್ ಫಾದರ್ಸ್ ಇರಬೇಕು ಅಂತ ಹೇಳ್ತಾರೆ. ಸೊ ನಿಮ್ಮ ಈ ಒಂದು ರಾಜಕೀಯದ ಜರ್ನಿಯಲ್ಲಿ ಯಾರನ್ನ ಈ ಕ್ಷಣದಲ್ಲಿ ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಿ? ಹೇಗೆ ನಿಮ್ಮ ಜರ್ನಿ ಶುರುವಾಯಿತು ಅಂತ ಹೇಳಿ? ನನಗೆ ಇಬ್ಬರು ಒಂದು ಕಡೆ ಬರ್ತಾರೆ, ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು, ಸನ್ಮಾನ್ಯ DK ಶಿವಕುಮಾರ್ ಅವರು. ನಾನೆಲ್ಲೋ ಒಂದು ಕಡೆ ಈ ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡು ಬಂದಮೇಲೆ ರಾಮಲಿಂಗಾರೆಡ್ಡಿ ಅವ್ರ ಜೊತೆಯಲ್ಲಿ ಮತ್ತು DK ಶಿವಕುಮಾರ್ ಜೊತೆಯಲ್ಲಿ ಇದ್ದಾಗ, ರಾಮಲಿಂಗಾರೆಡ್ಡಿ ಅವ್ರು ನೀನು ನಿಲ್ಲು, ನಾನು ಜೊತೆಯಲ್ಲಿ ಇದ್ದೀನಿ ಅಂತಂದರು. DK ಶಿವಕುಮಾರ್ ಇಲ್ಲೊಂದು ಸಂದರ್ಭವನ್ನು ಹೇಳ್ಬೇಕಾಗ್ತದೆ. ನಾವು ಟ್ವಿನ್ಸ್ ರಾಮ ಲಕ್ಷ್ಮಣ ಅಂತೇಳಿ ನನ್ನನ್ನು ರಾಮೋಜಿ ಅಂತ ಅನ್ನೋರು. ಅವಾಗ ಸನ್ಮಾನ್ಯ DK ಶಿವಕುಮಾರ್ ಅವರು, ಇಲ್ಲ ನೀನು ಅದು ಎಲ್ಲೋ ಒಂದು ಕಡೆ ತಪ್ಪುದಾರಿ ಇದಾಗುತ್ತೆ ಅಂತ ಹೇಳಿ ರಾಮೋಜಿಗೌಡ ಅಂತ ನಾಮಕರಣ ಮಾಡಿದ್ದು ಸನ್ಮಾನ್ಯ DK ಶಿವಕುಮಾರ್. ನನ್ನ ಹೆಸರು ಒಂದು ಕ್ಯೂರಿಯಾಸಿಟಿ ಇದೆ ಸರ್, ಒಂದು ಕ್ಲಾರಿಫಿಕೇಶನ್ ಕೂಡ ನನಗೆ ಬೇಕು ಅಂತ ಅನ್ಸುತ್ತೆ ಈ ಸಂದರ್ಭಕ್ಕೆ. ರಾಮೋಜಿ ಗೌಡ ಹೌದು, ಜನಕ್ಕೊಂದು ಕ್ಯೂರಿಯಾಸಿಟಿ ಇದೆ, ಇವ್ರು ನಮ್ಮವರ ಅಥವಾ ಗೌಡ ಅಂತ ಇಟ್ಕೊಂಡಿದ್ದಾರೆ, ಮರಾಠಿನ, ಒಂದು ಕನ್ಫ್ಯೂಷನ್ಸ್ ಇದೆ. ಏನ್ ಹೇಳ್ತೀರಾ ಸರ್ ನಿಮ್ಮ ಹಿನ್ನೆಲೆ? ಇದು ನನಗೆ 2 ಚುನಾವಣೆಗಳೇ ತುಂಬಾ ದೊಡ್ಡ ಇದಾಯ್ತು. ಮತ್ತೆ ನನ್ನ ಜೊತೆಲಿ ಇರ್ತಕ್ಕಂಥ ನಾನು ಅದೇ ಕೆಲವರು ಇದನ್ನ ಅವ್ರ ಮರಾಠಿಯವರಂತೆ, ಅವ್ರ ಮನೆಯವರು ಏನೋ ಕನ್ನಡದವರಂತೆ, ಈಗಲೂ ಮನೆಯಲ್ಲಿ ನಾವು ಅಪ್ಪಟ ಕನ್ನಡಿಗ, ಒಕ್ಕಲಿಗ. ನಾನು ನನ್ನ ತಂದೆ ಹೆಸರು ನಾರಾಯಣಗೌಡ ಅಂತ. ಕೆಲವ್ರಿಗೆ ತಮ್ಮ ವಾಹಿನಿ ಮುಖಾಂತರ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನನ್ನ ಆಧಾರ್ ಕಾರ್ಡ್ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಾನೇನೋ ಹೆಸರು ಚೇಂಜ್ ಮಾಡ್ಕೊಂಡು ಅಂತೇಳಿ ನೋಡಿ, ತಂದೆ ಹೆಸರು ನಾರಾಯಣಗೌಡ ಅಂತ, ನಮ್ಮ ತಾತನ ಹೆಸರು ಮುನಿವೆಂಕಟೇಗೌಡ ಅಂತ. ನಾನು 6 ಜನ ಬ್ರದರ್ಸ್, ನಾವು ಒಕ್ಕಲಿಗ ಕುಟುಂಬ. 6 ಜನ ಬ್ರದರ್ಸ್, ರಾಮೇಗೌಡ, ವೆಂಕಟೇಗೌಡ, ಮುನಿಯೇಗೌಡ, ಶ್ಯಾಮೇಗೌಡ, ಶಿವರಾಮೇಗೌಡ ಅಂತ. ಲಾಸ್ಟ್ ನಾವೇನಂತಂದ್ರೆ ಟ್ವಿನ್ಸ್ ರಾಮ ಲಕ್ಷ್ಮಣ ಅಂತ. ಲಕ್ಷ್ಮಣ 14 ದಿನ ಇದ್ದು ಸತ್ತೋದ, ನಾನ್ ರಾಮ ಇದ್ದೆ. ರಾಮೇಗೌಡ ಅಂತಂದ್ರೆ ದೊಡ್ಡವರು ಇರೋದು, ಅವರು ರಾಮೇಗೌಡರು ಅಂತಿದ್ರು. ಮತ್ತೆ ಅದ ಹೆಸರು ಬೇಡ ಅಂತ ಹೇಳಿ ನಮ್ಮ ಶಾಲೆಯ ಟೀಚರ್ ರಾಮೋಜಮ್ ಅಂತಿಟ್ರು ನನ್ನ ಹೆಸರು. ಆವಾಗಲೇ ಅವ್ರು ಎಂತ ಇದ್ರು, ಮುಂದೆ ನಿಮ್ಗೆ ಇದಾಗುತ್ತೆ ರಾಮೋಜಿ ಅಂದ್ರೆ ಅದಕ್ಕೆ ರಾಮೋಜಮ್ ಅಂತಿಟ್ರು. ಆ ಹೆಸರು ಗೊಂದಲ ಆಗಿ ಲಾಸ್ಟ್ಗೆ ರಾಮೋಜಿಗೌಡ ಆಗಿದಾಯ್ತು. ಹಾಗಾಗಿ ಯಾರಿಗೂ ಸಹ ತಮ್ಮ ವಾಹಿನಿ ಮುಖಾಂತರ ವಿನಂತಿ ಮಾಡ್ಕೊಂತೀನಿ, ನನ್ನ ಜೊತೆಲಿ ಇದ್ದವ್ರಿಗೆ ಕೇಳೋಕೆ ಏನೋ ಅಂತಾರ, ಸರ್ ಅವ್ರು ಯಾರೋ ಹಿಂಗಂತಾರೆ ಅಂತೇಳಿ. ನಮ್ಮಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ
ಸಮಾಜದಲ್ಲಿದ್ದೀವಿ, ಜಾತ್ಯತೀತವನ್ನು ನಾವು ಒಪ್ಕೊಂಡಿರ್ತಕ್ಕಂಥದ್ದು, ಯಾವುದೇ ಜಾತಿ ಧರ್ಮಗಳನ್ನು ಎಲ್ಲವನ್ನು ಸಮಾನವಾಗಿ ಕಾಣೋದು. ಆದರೆ ಎಲ್ಲೋ ಒಂದು ಕಡೆ ಈ ವ್ಯವಸ್ಥೆಯಲ್ಲಿ ಆ ಪ್ರಶ್ನೆಗಳು ಬಂದಾಗ ಸ್ಪಷ್ಟನೆ ಕೊಡಬೇಕು ಅಂತೇಳಿ ತಮಗೆ ಥ್ಯಾಂಕ್ಸ್ ಹೇಳ್ತೀನಿ ತಾವು ಈ ಪ್ರಶ್ನೆ ಕೇಳಿದ್ದಕ್ಕೆ. ಓಕೆ, ಇಟ್ಸ್ ಮೈ ಪ್ಲೆಜರ್ ಸರ್. ಸರ್, ಇನ್ನೊಂದು ಕಡೆ ಎಲೆಕ್ಷನ್ಗೆ, ಟೀಚರ್ಸ್ ಎಲೆಕ್ಷನ್ಗೆ ಕ್ಯಾಂಡಿಡೇಟ್ ಆಗಿದ್ದೀರಿ, ಹೇಗೆ ನಡೀತಾ ಇದೆ ಕೆಲಸಗಾರಿಗಳು? ಮುಂದಿನ ಒಂದು ಯೋಜನೆಗಳು ಏನಿದೆ ಸರ್ ತಮ್ಮದು? ಸರ್, ಗ್ರಾಜುಯೇಟ್ ಎಲೆಕ್ಷನ್ಸ್ಗೆ ಬೆಂಗಳೂರು ಪದವೀಧರ ಕ್ಷೇತ್ರಕ್ಕೆ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ನಾನೀಗ. ಈ ಪದವೀಧರ ಕ್ಷೇತ್ರದಲ್ಲಿ ನಾನು 2 ಬಾರಿ ಸ್ಪರ್ಧೆ ಮಾಡಿದೆ, 2012ರಲ್ಲಿ ಮತ್ತು 2018ರಲ್ಲಿ. 2012ರಲ್ಲಿ ಸ್ಪರ್ಧೆ ಮಾಡಿದಾಗ ಒಬ್ಬ ಟೀಚರ್ ಬಂದಿದ್ದಾನೆ ಅಂತೇಳಿ ಅಂಥ ಸ್ಪಷ್ಟತೆ, ಅಂಥ ಬೆಂಬಲ ಅಷ್ಟೊಂದಿರಲ್ಲ. ಆದರೆ ಕೇವಲ 1300 ಮತಗಳಿಂದ ಸೋತೆ. 2ನೇ ಬಾರಿ 2018ರಲ್ಲಿ ನಾನು ಕಾಂಗ್ರೆಸ್ ಪಕ್ಷ ಮತ್ತೆ ನನ್ನನ್ನು ಗುರುತಿಸಿ ನನಗೆ ಟಿಕೆಟನ್ನು ಕೊಟ್ಟಾಗ ಕೇವಲ ಕೆಲವೇ ಮತಗಳಿಂದ ಅಂತರದಿಂದ ಸೋತೆ. ಆದರೆ ಏನು ಫಸ್ಟ್ ಟೈಮ್ ವೋಟ್ ತೊಗೊಂಡಿದ್ದಾರೆ, ಡಬಲ್ ತೊಗೊಂಡೆ. ಆವಾಗ ನಮ್ಮ ಪಕ್ಷದಲ್ಲಿ ಎಲ್ಲರಿಗೂ ಗೊತ್ತಾಗೋದು. ಆವಾಗ ಟೀಚರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರು ನಿಲ್ತಾ ಇದ್ರು 120-125 ವೋಟ್ ತಗೊಳ್ಳೋರು. ನಂದು ಬಂದಾಗ 14,800 14,000 ಮೇಲೆ ತಗೊಂಡಾಗ ಆವಾಗ ನನಗೆ ಎಲ್ಲರಿಗೂ ಅನಿಸ್ತು, ಅಯ್ಯೋ ಒಂದೊಂದು MLA ಕ್ಷೇತ್ರದಲ್ಲಿ 100 ವೋಟ್ ಹಾಕ್ಸಿದ್ರೆ ರಾಮೋಜಿಗೌಡರು ಗೆದ್ದು ಬಿಡ್ತಾ ಇದ್ರಲ್ಲ ಅಂತ. ಹಾಗಾಗಿ ಇವತ್ತು ಪಕ್ಷ ಮತ್ತೆ ನನ್ನನ್ನು ಗುರುತಿಸಿದೆ, ಪಕ್ಷ ನನಗೆ ಮತ್ತೆ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದೆ. ಸುಮಾರು 7-8 ತಿಂಗಳು ಮುಂಚೆ ನಾನು ಅನೌನ್ಸ್ ಮಾಡಿದ್ರಿಂದ ಇವತ್ತು ಎನ್ರೋಲ್ ಮಾಡಲಿಕ್ಕೆ ಎಲ್ಲ ನನ್ನ ಸ್ನೇಹಿತರಿಗೂ ಹೇಳಿ ಇವತ್ತು ಎನ್ರೋಲ್ ಮಾಡಿಸಿದ್ದೀನಿ. ಮತ್ತು ಮನೆ ಮನೆಗೂ ಭೇಟಿ ಮಾಡಿ ಅವ್ರನ್ನ ಓಟು ವಿನಂತಿ ಮಾಡ್ತಾ ಇದ್ದೀವಿ. ಮತ್ತು ಪ್ರತಿಯೊಬ್ಬರಿಗೂ ಆ ಓಟಂತ ಸಂದರ್ಭದಲ್ಲಿ ಫೋನ್ ನಂಬರ್ ತೊಗೊಂಡು ಅವರಿಗೆ ಒಂದು SMS ಮಾಡ್ತಾ ಇದ್ದೀವಿ, ವಾಟ್ಸಾಪ್ ಮಾಡ್ತಾ ಇದ್ದೀವಿ, ಫೋನ್ ಮಾಡ್ತಾ ಇದ್ದೀವಿ. ಮತ್ತು ನನಗೆ ಇವತ್ತು ಎಲ್ಲ ಶಿಕ್ಷಕರ ಸಂಘಟನೆಗಳು, ನಾನು ಅಲ್ಲಿಂದ ಬಂದಿರೋದ್ರಿಂದ ಎಲ್ಲ ಶಿಕ್ಷಕರ ಸಂಘಟನೆಗಳು ಒಂದಾಗಿ, ಇನ್ನು ಬೇರೆ ಕಡೆ 90% 95% ಎಲ್ಲ ಒಗ್ಗಟ್ಟಾಗಿ ನಾನು ಕೆಲಸ ಮಾಡ್ತಾ ಇದ್ದಾರೆ. ಉತ್ತಮವಾದಂಥ ವಾತಾವರಣ ಇದೆ. ಇದರ ಜೊತೆಯಲ್ಲಿ ನನಗೆ ಏನಾಗಿದೆ ಅಂದರೆ, ಆಪೋಸಿಟ್ ಪಾರ್ಟಿ ಯಾವಾಗಲೂ ಏನಾಗೋದಂದರೆ ನಮಗೆ ಲೇಟಾಗಿ ಟಿಕೆಟ್ ಅನೌನ್ಸ್ ಮಾಡೋರು, ಬಿಫಾರ್ಮ್ ಕೊಡೋರು, ಅವ್ರಿಗೆ ಒನ್ ಇಯರ್ ಮುಂಚೆ ಅನೌನ್ಸ್ ಮಾಡೋರು. ಈಗ ತದ್ವಿರುದ್ಧ ಆಗಿದೆ. ಇದರ ಚುನಾವಣೆಯಲ್ಲಿ ನಾವು ತಯಾರಿ ಆಗಬೇಕಾದ್ರೆ ಮಿನಿಮಮ್ 1 ಇಯರ್ ಬೇಕು ನಮಗೆ. ಆದರೆ ನಮಗೆ ಇವತ್ತು ಆ ವಾತಾವರಣ ಸಿಕ್ಕಿದೆ. ಪ್ರತಿಸ್ಪರ್ಧಿಗಳು ಯಾರಿದ್ದಾರೆ ಇವತ್ತು BJP JDS ಇದೆ, ಅವ್ರು ಯಾರು ಇನ್ನ ಕ್ಯಾಂಡಿಡೇಟ್ ಇಲ್ಲ. ಅದೊಂದು ವರದಾನವಾಗಿದೆ ನನಗೆ. ಉತ್ತಮವಾದ ವಾತಾವರಣ ನಿರ್ಮಾಣವಾಗಿದೆ. ಎಲ್ಲರೂ ಸಹ ಈ ಸಾರಿ ನೀವು ಗೆಲ್ತೀರಾ ಅಂತ ವಿಶ್ವಾಸ ಇದೆ. ಆಮೇಲೆ ಅದ್ರ ಜೊತೆಗೆ ನನಗೆ ಈ ಬಾರಿ ಏನಾಗಿದೆ, ಸನ್ಮಾನ್ಯ ಪುಟ್ಟಣ್ಣವರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಮೊನ್ನೆ ತಾನೇ ನಡೆದಂಥ ಚುನಾವಣೆಯಲ್ಲಿ ಅವರು ಇದುವರೆಗೂ ಕಾಂಗ್ರೆಸ್ ಪಕ್ಷ ಇಲ್ಲಿ ಗ್ರಾಜುಯೇಟ್ ಆರ್ ಟೀಚರ್ ಬೆಂಗಳೂರಲ್ಲಿ ಗೆದ್ದಂಥ ಉದಾಹರಣೆಗಳೇ ಇಲ್ಲ. ಹಾಗಾಗಿ ಅವರು ಈ ಸಲ ಗೆದ್ದಿದ್ದಾರೆ. ಅದು ನನಗೆ ದೊಡ್ಡ ಬೆಂಬಲ, ಆನೆ ಬಲ ಬಂದಂಗಾಗಿದೆ. ಆ ಪುಟ್ಟಣ್ಣವ್ರು ಬಂದಿದ್ದು, ಅವರು ಸಹ ಗೆದ್ದಂಥ ಫಸ್ಟ್ ಇಂಟರ್ವ್ಯೂಲ್ಲಿ ಹೇಳ್ತಾರೆ, ನಾನೀಗ ಗೆದ್ದಿದ್ದೀನಿ, ರಾಮೋಜಿಗೌಡರು 3 ತಿಂಗಳಾದ್ಮೇಲೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವರ ಸಹಕಾರವನ್ನು ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಸನ್ಮಾನ್ DK ಸುರೇಶ್ ಅವರು ನನ್ನ MP ಆಗಿದ್ದಾರೆ, ಅವ್ರದ್ದು ನಡೀತಾ ಇದೆ. ಆಮೇಲೆ KH ಮುನಿಯಪ್ಪ ಅವರು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಒಂದು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆ ಉಸ್ತುವಾರಿ ಆಗಿರ್ತಾರೆ ರಾಮಲಿಂಗಾರೆಡ್ಡಿ ಅವರು, ಮತ್ತು DK ಶಿವಕುಮಾರ್ ಇವರು ನಗರದ ಉಸ್ತುವಾರಿ ಸಚಿವರಾಗಿದ್ದಾರೆ. ಮತ್ತು ಎಲ್ಲ ಮಂತ್ರಿಗಳು, ಶಾಸಕರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು, ಇವರೆಲ್ಲರ ಸಹಕಾರದಿಂದ ಇವತ್ತು ಗೆಲ್ಲುವಂಥ ವಿಶ್ವಾಸ ನನಗಿದೆ. ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಮ್ಮ ಒಂದು ಕರೆಗೆ ಹೋಗೊಟ್ಟು ಇಷ್ಟೊತ್ತರೆಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ. ನಿಮ್ಮ ಒಂದು ಸಮಾಜ ಸೇವೆ ಹಾಗೆ ನೀವು ನಡೆದು ಬಂದಂತಹ ಹಾದಿ, ಮಾಡ್ತಾ ಇರುವ ಕೆಲಸಗಳ ಬಗ್ಗೆ ಸಾಕಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ಹೇಳಿದ್ರೆ, ಒಳ್ಳೆ ಪರಿಕಲ್ಪನೆ ಇಟ್ಕೊಂಡಿದ್ದೀರಿ. ನಿಮ್ಮ ಮುಂದಿನ ಒಂದು ರಾಜಕೀಯದ ಜೀವನ ಆಗಿರಬಹುದು, ಸೋಷಿಯಲ್ ಸರ್ವಿಸ್ ಆಗಿರಬಹುದು, ಪ್ರತಿಯೊಂದಕ್ಕೂ ಕೂಡ ನಮ್ಮ ವಿಸ್ತಾರ ವಾಹಿನಿಯ ತಂಡದಿಂದ ಒಂದು ಶುಭ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.